ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಮ್ಯಾ. ಇವತ್ತಿನ ವಿಡಿಯೋದಲ್ಲಿ ಭೀಮ್ ಅಮಾವಾಸ್ಯೆ ಪೂಜೆನ ಯಾವ ರೀತಿ ಮಾಡಿದ್ವಿ ಅಂತ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ನನ್ನ ಯೂಟ್ಯೂಬ್ ಫ್ರೆಂಡ್ ಕಡೆಯಿಂದ ಇವತ್ತು ಒಂದು ಸ್ಯಾರಿನ ತರಿಸ್ಕೊಂಡಿದ್ದೀನಿ. ಸೊ ಅವರು ಸ್ಯಾರಿ ಬಿಸ್ನೆಸ್ನ ಮಾಡ್ತಾ ಇದ್ದಾರೆ. ಅದನ್ನು ಕೂಡ ಕ್ವಾಲಿಟಿ ಎಲ್ಲ ಹೇಗಿದೆ ಅಂತ ಶೇರ್ ಮಾಡ್ತಾ ಇದ್ದೀನಿ. ಇನ್ನು ಪೂಜೆನ ಮುಗಿಸಿ ಸ್ವಲ್ಪ ಮೈಸೂರಿಗೆ ಹೋಗಬೇಕಾಗಿತ್ತು ಸ್ಯಾರಿಗಳನ್ನ ತೊಗೊಳೋದಕ್ಕೆ ಅಂತೇಳಿ ಅಕ್ಕವ್ರ ಜೊತೆ ಹೋಗಿದ್ದು ಬಂದ್ವಿ. ಅದನ್ನು ಕೂಡ ಶೇರ್ ಮಾಡ್ತೀನಿ. ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ ಕೇಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವಾಗ ಸ್ಯಾರಿನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಕ್ವಾಲಿಟಿ ಅಂತೂ ನಿಜವಾಗ್ಲೂ ತುಂಬ ಇಷ್ಟ ಆಯಿತು. ಅದು ಅಲ್ಲದೆ ಇದು ತುಂಬ ಕಮ್ಮಿ ಪ್ರೈಸೇನೆ, ಜಾಸ್ತಿ ಏನು ಕಾಸ್ಟ್ಲಿದು ಅಲ್ಲ. ನಿಜವಾಗ್ಲೂ ಇಷ್ಟು ಕಮ್ಮಿ ಪ್ರೈಸ್ಗೆ ಇಷ್ಟು ಒಳ್ಳೆ ಸ್ಯಾರಿ ಕೊಡ್ತಾರೆ ಅಂತ ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ಜಸ್ಟ್ 600 ಅಷ್ಟೇ ಈ ಸ್ಯಾರಿಗೆ. ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆ, ಖುಷಿ ಬ್ಲಾಗ್ಸ್ ಅಂತ. ಅವ್ರದ್ದು ಇಲ್ಲಿ ಸ್ಕ್ರೀನ್ ಮೇಲೆ ಹಾಕ್ತೀನಿ, ನೋಡ್ಬೋದು. ಅವರು ಒಂದು ಯೂಟ್ಯೂಬ್ ಚಾನಲ್ಲಿ ನಿಮಗೆ ಬೇಕಾಗಿರುವಂಥ ಸ್ಯಾರಿ ಡಿಸೈನ್ ಎಲ್ಲ ಸಿಗುತ್ತೆ. ನೋಡಿ ನೀವು ಸ್ಕ್ರೀನ್ ಶಾಟ್ ಕಳಿಸಿದ್ರೆ ಅವರು ನಿಮಗೆ ಕೊರಿಯರ್ ಮಾಡ್ತಾರೆ. ಹಾಗೆ ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜೂ ಇದೆ, ಖುಷಿ ಕಲೆಕ್ಷನ್ಸ್ ಅಂತ. ಸೊ ಅವ್ರದ್ದು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ಅವರ ID ನಂಬರ್ನ. ಸೊ ಅದನ್ನು ಚೆಕ್ ಮಾಡಿ ನೀವು ಅವ್ರನ್ನ ಫಾಲೋ ಮಾಡಿದ್ರೆ ಪ್ರತಿದಿನ ಅವರು ಸ್ಯಾರಿ ಕಲೆಕ್ಷನ್ಸ್ನ ಶೇರ್ ಮಾಡ್ತಾ ಇರ್ತಾರೆ. ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಶಾಟ್ ಕಳಿಸಿ, ಅವ್ರಿಗೆ ವಾಟ್ಸಪ್ ನಂಬರ್ ಕೂಡ ಕೊಟ್ಟಿರ್ತಾರೆ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಾನಿಲ್ಲಿ ಸ್ಕ್ರೀನ್ ಮೇಲೂ ಕೂಡ ಅವ್ರ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ. ತುಂಬ ಚೆನ್ನಾಗಿದೆ ಸ್ಯಾರಿಗಳೆಲ್ಲ. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬಂತು ಅಲ್ವಾ, ಸೊ ಹಾಗಾಗಿ ಒಳ್ಳೊಳ್ಳೆ ಕಲೆಕ್ಷನ್ಸ್ಗಳನ್ನ ಶೇರ್ ಮಾಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಮಿಸ್ ಮಾಡ್ಕೋಬೇಡಿ. ಒಂದ್ಸಲ ಅವ್ರ ಚಾನಲ್ನ ವಿಸಿಟ್ ಮಾಡಿ, ಹಾಗೆ ಅವ್ರ ಪೇಜ್ನು ಫಾಲೋ ಮಾಡ್ಕೊಳ್ಳಿ, ನಿಮ್ಗೂ ಕೂಡ ಇಷ್ಟ ಆಗುತ್ತೆ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ಕಲರ್ ಕಾಂಬಿನೇಷನ್ ಅಂತೂ ತುಂಬ ಇಷ್ಟ ಆಯಿತು. ನನ್ನ ಸಿಸ್ಟರ್ಸು ತುಂಬ ಇಷ್ಟಪಟ್ಟರು. ಹಾಗೆ ಇದೊಂಥರ ಈರುಳ್ಳಿ ಬಣ್ಣ ಇರೋದ್ರಿಂದ ಅದೊಂಥರ ಕಲರ್ ಕಾಂಬಿನೇಷನ್ ತುಂಬ ಇಷ್ಟ ಆಯಿತು. ಹಾಗೆ ಇವತ್ತು ಭೀಮ್ ಅಮಾವಾಸ್ಯೆ ಇರೋದ್ರಿಂದ ಈ ಸರಿನ ಹಾಕೊಳ್ಳೋಣ ಅಂತೇಳಿ ಇದನ್ನೇ ಎತ್ತಿಟ್ಕೊಂಡೆ. ಹಾಗೆ ಇವತ್ತು ನಮ್ಮ ಅಕ್ಕ ಒಂದು ಬ್ಲೌಸ್ ಡಿಸೈನ ಸ್ಟಿಚ್ ಮಾಡಿಕೊಟ್ಟಿದ್ಲು, ಅದನ್ನು ವೇರ್ ಮಾಡ್ತಾ ಇದ್ದೀನಿ. ಸೊ ಯಾವ ಥರ ಬ್ಲೌಸ್ ಡಿಸೈನ ಸ್ಟಿಚ್ ಮಾಡಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ. ನೋಡ್ತಾ ಇರ್ಬೋದು, ಇದೊಂಥರ ಚೆನ್ನಾಗಿತ್ತು ಡಿಸೈನು. ಹಾಗೆ ಇಷ್ಟು ದಿನ ನಾನು ಫೋನಲ್ಲಿ ನೋಡಿ ಯಾವುದು ಡಿಸೈನ್ ಬೇಕು ಅದನ್ನು ಸ್ಕ್ರೀನ್ಶಾಟ್ ಕಳಿಸ್ತಾ ಇದ್ದೆ ನಮ್ಮ ಅಕ್ಕನಿಗೆ. ಆಗ ಅದು ಆ ಥರ ಡಿಸೈನ್ನ ಹೊಲ್ಕೊಡ್ತಾಯಿದ್ರು. ಆದರೆ ಈ ಸಲ ಅಕ್ಕನೇ ಡಿಸೈನ್ ಮಾಡಿ ಕಳಿಸಿದ್ದು ನನಗೆ. ಅಂದರೆ ಅವರೇನೇ ನನಗೋಸ್ಕರ ಈ ಥರ ಡಿಸೈನ್ನ ಮಾಡಿ ಕೊಟ್ಟಿರೋದು. ನಾನು ಯಾವ ಡಿಸೈನು ಕಳಿಸ್ಲೇ ಇಲ್ಲ. ಈ ಸಲ ಅಕ್ಕನೇ ಡಿಸೈನ್ನ ಹುಡುಕಿ ಈ ಥರ ಡಿಸೈನ್ ಚೆನ್ನಾಗಿ ಕಾಣಿಸುತ್ತೆ ನಿನಗೆ, ಈ ಥರ ಸ್ಟಿಚ್ ಮಾಡಿಕೊಡ್ತೀನಿ ಅಂತೇಳಿ ಅವರೇ ಮಾಡಿಕೊಟ್ಟಿದ್ದು. ಅಂದರೆ ನನಗೆ ಗೊತ್ತೇ ಇರಲಿಲ್ಲ, ನೋಡೂ ಇರಲಿಲ್ಲ. ಲಾಸ್ಟಲ್ಲಿ ನೋಡಿದ್ದು ತುಂಬ ಪರ್ಫೆಕ್ಟಾಗಿ ಫಿಟ್ ಆಯಿತು. ಒಂಚೂರು ಕೂಡ ಎಲ್ಲೂ ಕೂಡ ಮೆಜರ್ಮೆಂಟ್ ಕಮ್ಮಿ ಜಾಸ್ತಿ ಅಂತ ಇರಲಿಲ್ಲ. ಅಷ್ಟು ಕರೆಕ್ಟಾಗಿ ಮೆಜರ್ಮೆಂಟ್ ಕರೆಕ್ಟಾಗಿರುತ್ತೆ. ನನಗಂತೂ ಒಂಚೂರು ಹೆಚ್ಚು ಕಡಿಮೆ ಆಗೋದಿಲ್ಲ. ಹಾಗೆ ವೇರ್ ಮಾಡ್ಕೊಂಡು ಬಂದಿದ್ದೀನಿ, ನೋಡ್ತಾ ಇರ್ಬೋದು. ನಿಜವಾಗ್ಲೂ ಪರ್ಫೆಕ್ಟಾಗಿತ್ತು. ಸ್ಯಾರಿ ಮಾತ್ರ ಉಟ್ಟಂಗೆ ಇರಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಸಾಫ್ಟಾಗೂ ಕೂಡ ಇತ್ತು. ಇವತ್ತು ಅಮಾವಾಸ್ಯೆ ಇರೋದ್ರಿಂದ ಇನ್ನು ಪಾದ ಪೂಜೆ ಎಲ್ಲ ಮಾಡಬೇಕಿತ್ತು ಅಂತೇಳಿ ಇವಾಗ ರೆಡಿ ಆಗ್ತಾ ಇದ್ದೀನಿ. ಇನ್ನು ಇವತ್ತು ಅಕ್ಕವರೆಲ್ಲ ಮೈಸೂರಿಗೆ ಹೋಗಬೇಕು ಅಂತ ಹೇಳ್ತಾ ಇದ್ರು. ಸರಿ ಇನ್ನೇನು ರಜೆ ಇತ್ತಲ್ವ, ಹಾಗಾಗಿ ಹೋಗಿದ್ದು ಬರೋಣ ರೆಡಿಯಾಗು ಅಂತ ಹೇಳಿದ್ರು. ಸರಿ ಬೇಗ ಬೇಗ ಪಾದ ಪೂಜೆನೂ ಮಾಡಿ ನಾವು ಮೈಸೂರಿಗೆ ಹೊರಟ್ವಿ. ಇನ್ನು ನಾನು ಸ್ಯಾರಿ ತರಿಸ್ಕೊಂಡಿದ್ದೀನಿ ಅಲ್ವಾ, ಅವ್ರ ಹೆಸರು ಅನಿತಾ ಅಂತ. ತುಂಬ ಆತ್ಮೀಯರು. ನನಗೆ ಸ್ಟಾರ್ಟಿಂಗ್ ಯೂಟ್ಯೂಬಿಗೆ ಬಂದಾಗ ಅವ್ರ ಪರಿಚಯನೇ ಆಗಿದ್ದು. ತುಂಬಾ ಹೆಲ್ಪ್ ಮಾಡಿದ್ದಾರೆ, ಅಂದರೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ನಿಜವಾಗ್ಲೂ ಅವ್ರು ಒಂಥರ ನನ್ನ ಸಿಸ್ಟರ್ ಥರನೇ ಅವ್ರೂ ಸಹ. ಏನಾದರೂ ಹುಷಾರಿಲ್ಲ ಅಂತ ಹೇಳಿದ್ರೆ ತುಂಬ ಕೇರ್ ಮಾಡೋದು ಅದೆಲ್ಲ ಮಾಡ್ತಾ ಇರ್ತಾರೆ. ಥ್ಯಾಂಕ್ ಯು ಸೋ ಮಚ್ ಅನಿಯಕ್ಕ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಸ್ಯಾರಿ ಅಂತೂ, ನಮಗಂತೂ ತುಂಬ ಇಷ್ಟ ಆಯಿತು. ಹಾಗೆ ಒಳ್ಳೊಳ್ಳೆ ಕಲೆಕ್ಷನ್ಸ್ಗಳು ಇಟ್ಟಿದ್ದೀರಾ. ಎಲ್ಲ ಸ್ಯಾರಿನೂ ನೋಡಿದ್ರೂ ಅಷ್ಟೇ ತುಂಬ ಖುಷಿ ಆಗುತ್ತೆ. ಎಲ್ಲನೂ ತೊಗೋಬೇಕು ಅಂತ ಅನಿಸ್ತಾ ಇರುತ್ತೆ, ಅಷ್ಟು ಚೆನ್ನಾಗಿದೆ ಸ್ಯಾರಿಗಳಂತೂ. ಇನ್ನೂ ಎತ್ತರಕ್ಕೆ ಬೆಳೀರಿ. ಇವಾಗ ಹೊಸದಾಗಿ ಸ್ಯಾರಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದೀರಾ, ಒಳ್ಳೇದಾಗಲಿ ನಿಮಗೆ. ನಿಜವಾಗ್ಲೂ ಎಲ್ಲ ಸ್ಯಾರಿಗಳು ತುಂಬ ಇಷ್ಟ ಇದೆ. ಖಂಡಿತವಾಗ್ಲೂ ನಿಮ್ಗೆ ಒಳ್ಳೇದಾಗಿ ಆಗುತ್ತೆ. ಎಲ್ಲರೂ ತೊಗೋತಾರೆ, ಯಾಕೆಂದರೆ ಒಳ್ಳೆ ಕ್ವಾಲಿಟಿ ಆಗಿರುವಂಥ ಸ್ಯಾರಿಗಳನ್ನ ಕೊಡ್ತಾ ಇದ್ದೀರಾ. ಹಾಗಾಗಿ ಇನ್ನು ನಾನು ಕೂಡ ರೆಡಿ ಮಾಡ್ಕೊಂಡಿದ್ದಾಯಿತು. ತುಂಬ ಅಂದರೆ ತುಂಬ ಇಷ್ಟ ಆಯಿತು ಸ್ಯಾರಿ ಅಂತೂ. ಸೊ ನಿಮಗೂ ಬೇಕಾದರೆ ನೋಡಿ, ಅವ್ರ ಕಾಂಟ್ಯಾಕ್ಟ್ನ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಇನ್ನು ಕಂಕಣ ದಾರ ಕಟ್ಕೋಬೇಕಾಗಿತ್ತು, ಹಾಗಾಗಿ ಭೀಮನ ಅಮಾವಾಸ್ಯೆಗೆ ಕಂಕಣ ದಾರ ಕಟ್ಕೋಬೇಕಲ್ವ, ಹಾಗಾಗಿ ಇವಾಗ ಅದನ್ನು ಕೂಡ ತಯಾರು ಮಾಡ್ಕೊಳ್ತಾ ಇದ್ದೀನಿ. 9 ಎಳೆ ಮಾಡಿಕೊಂಡು 9 ಗಂಟನ್ನು ಕಟ್ಕೋಬೇಕಾಗತ್ತೆ. 8 ಗಂಟನ್ನ ಕಟ್ಕೊಂಡು 9ನೇ ಗಂಟೆಗೆ ನಾವು ಹೂವನ್ನು ಕಟ್ಟೋದಕ್ಕೆ ಬಿಡಬೇಕಾಗತ್ತೆ. ಸೊ ಈ ರೀತಿ ಕಟ್ಟೋದ್ರಿಂದ, ಈ ರೀತಿ 9 ಗಂಟುಗಳನ್ನ ಕಟ್ಕೊಂಡು ನಮ್ಮ ಕೈಗೆ ಕಣ್ಣನ್ನು ಕಟ್ಕೊಳ್ಳೋದ್ರಿಂದ ನಮ್ಮ ಕಷ್ಟಗಳನ್ನೆಲ್ಲ ನಾವು ಕಟ್ಟಾಕ್ದಂಗೆ ಅಂತ ಹೇಳ್ತಾರೆ. ನನಗೆ ಒಬ್ಬರು ಹಿರಿಯರು ಹೇಳಿದ್ದು, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದು ನಿಜನೋ ಸುಳ್ಳೋ ಗೊತ್ತಿಲ್ಲ, ಬಟ್ ಹಿರಿಯರು ಹೇಳಿರುವಂಥ ಮಾತನ್ನ ನಾವು ಪಾಲಿಸಬೇಕಾಗುತ್ತೆ. ಯಾಕೆಂದರೆ ಅವರು ಜೀವನದಲ್ಲಿ ತುಂಬ ಅನುಭವಗಳನ್ನ ಮಾಡಿರ್ತಾರೆ. ಸೊ ಹಾಗಾಗಿ ಅವ್ರಿಗೆ ಗೊತ್ತಿರುವಂಥದ್ದು ನಮಗೆ ಗೊತ್ತಿರೋದಿಲ್ಲ. ಸೊ ಕೇಳಿ ತಿಳ್ಕೊಳ್ಳೋದ್ರಲ್ಲಿ ತಪ್ಪು ಇಲ್ಲ ಅಲ್ವಾ. ಸೊ ಹಾಗಾಗಿ ಸರಿ ಅಂತ ಅನಿಸ್ತು, ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಿಮ್ಗೇನಾದರೂ ಇದ್ರ ಬಗ್ಗೆ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಭೀಮ್ ಅಮಾವಾಸ್ಯೆದು ಒಂದು ಕಥೆನೇ ಇದೆ, ಅದ್ರ ಬಗ್ಗೆ ತಿಳ್ಕೊಂಡಿರೋರಿಗೆ ಗೊತ್ತಿರುತ್ತೆ ಅದ್ರ ಮಹತ್ವ ಏನು ಅಂತೇಳಿ. ಇನ್ನು ನಾನಿಲ್ಲಿ ಕಂಕಣ ದಾರನ ರೆಡಿ ಮಾಡಿಕೊಂಡು ಕಟ್ಕೋತಾ ಇದ್ದೀನಿ. ಅರಿಶಿನ ದಾರ ಮಾಡಿಕೊಂಡು 9ನೇ ಗಂಟು ನಾವೀಗ
ಹೂವನ್ನ ಇಟ್ಟು ಕಟ್ಕೋಬೇಕಾಗುತ್ತೆ. ಈ ರೀತಿ ಕಟ್ಟಿ ಎತ್ತಿಟ್ಕೋತೀನಿ. ಹಾಗೆ ನಾನು ಇನ್ಸ್ಟಾಗ್ರಾಮ್ಗೆ ಒಂದು ರೀಲ್ಸ್ನ ಪೋಸ್ಟ್ ಮಾಡಿದೆ, ತುಂಬ ಚೆನ್ನಾಗಿ ವೈರಲ್ ಆಯಿತು. ಹಾಗೆ ಯೂಟ್ಯೂಬಲ್ಲೂ ಕೂಡ ವೈರಲ್ ಆಯಿತು. ಹಾಗೆ ಸಾಕಷ್ಟು ಪ್ರಶ್ನೆಗಳು ಕೂಡ ಬಂತು. ಪೀರಿಯಡ್ಸ್ ಆದರೆ ಪೂಜೆ ಮಾಡ್ಬೋದಾ, ಪ್ರೆಗ್ನೆಂಟ್ ಇರೋರು ಪೂಜೆ ಮಾಡ್ಬೋದಾ, ಹಾಗೆ ಈ ಪೂಜೆ ಮಾಡೋದ್ರಿಂದ ಏನು ಫಲ ಸಿಗುತ್ತೆ, ನಿಮಗೆ ಗೊತ್ತಿರೋದನ್ನ ಹೇಳಿ ಅಂತ ಹೇಳ್ತಾ ಇದ್ರು. ಇನ್ನು ಕೆಲವರು ಈ ಪಾತ್ ಪೂಜೆ ಎಲ್ಲ ಸುಳ್ಳು, ಸುಮ್ಮನೆ ತೋರಿಕೆಗಾಗಿ, ಸುಮ್ಮನೆ ರೀಲ್ಸ್ ಮಾಡೋದಕ್ಕಾಗಿ ಈ ರೀತಿ ಎಲ್ಲ ಮಾಡ್ತಾರೆ ಹೆಣ್ಮಕ್ಳು ಅಂತಲ್ಲ. ಇನ್ನು ಕೆಲವರು ಈ ಥರ ಮಾಡಿದ್ರೆ ಸರಿ ಇಲ್ಲ, ಆ ಥರ ಮಾಡಿದ್ರೆ ಸರಿ ಇಲ್ಲ, ಈ ಥರ ಮಾಡಬೇಕು, ಆ ಥರ ಮಾಡಬೇಕು, ಏನೇನೋ ಗೊಂದಲಗಳನ್ನ ಉಂಟಾಕ್ಬಿಡ್ತಾರೆ. ಸತ್ಯ ಕತೆ ಏನು ಅಂತಂದರೆ, ಇವತ್ತಿನ ದಿನ ನಾವು ಪಾತ್ ಪೂಜೆ ಮಾಡಿದ್ರೆ ಗಂಡನಿಗೆ ಆಯಸ್ಸು, ಆರೋಗ್ಯ, ಅಭಿವೃದ್ಧಿ, ಯಶಸ್ಸು ಎಲ್ಲನೂ ಕೂಡ ದೊರೆಯುತ್ತೆ. ಇದ್ರ ಬಗ್ಗೆ ಒಂದು ಪವಿತ್ರವಾದ ಒಂದು ಕಥೆನೇ ಇದೆ. ಅದನ್ನ ತಿಳ್ಕೊಂಡಿರೋರಿಗೆ ಗೊತ್ತಿರುತ್ತೆ ಇದ್ರ ಮಹತ್ವ ಏನು ಅಂತ. ಫಸ್ಟ್ ನಾವು ಪಾದಗಳನ್ನ ತೊಳ್ಕೊಂಡು ಅರಿಶಿನ, ಕುಂಕುಮ, ಹೂವು ಎಲ್ಲನೂ ಕೂಡ ಹಾಕಿ ಪೂಜೆನ ಮಾಡ್ಕೋಬೇಕು. ಇನ್ನು ನಿಮಗೆ ಇನ್ನೂ ಒಂದು ಪ್ರಶ್ನೆ ಬರ್ಬೋದು, ಏನಿದು ಇಬ್ಬರು ಒಟ್ಟಿಗೆ ಮಾಡ್ತಾರೆ ಪೂಜೆನ ಅಂತ. ಸೊ ಅದು ಏನು ಅಂತಂದರೆ, ನಾವು ಅಕ್ಕ ತಂಗಿ ಅಣ್ಣ ತಮ್ಮನಿಗೆ ಮದುವೆ ಆಗಿದ್ದೀವಿ. ಸೊ ಯಾವುದೇ ಒಂದು ಕೆಲಸದಲ್ಲೂ ನಾವು ಜೊತೆಯಾಗಿ ಪ್ರತಿ ಹೆಜ್ಜೆಲೂ ಕೂಡ ನಾವು ಜೊತೆಯಾಗಿರಬೇಕು ಅನ್ನೋದೇ ನಮ್ಮ ಆಸೆ. ಹಾಗಾಗಿ ನಾವು ಇಬ್ರು ಕೂಡ ಒಟ್ಟಿಗೆ ಪೂಜೆ ಮಾಡ್ಕೋತೀವಿ. ಇನ್ನು ಪ್ರೆಗ್ನೆಂಟ್ ಇರೋರು ಪೂಜೆ ಮಾಡ್ಬೋದಾ ಅಂತ ಕೇಳ್ತಾ ಇದ್ರಿ. ನಿಜವಾಗ್ಲೂ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಕೆಲವರು ಪೂಜೆ ಮಾಡ್ಬೋದು ಅಂತಾರೆ, ಕೆಲವರು ಪೂಜೆ ಮಾಡಬಾರ್ದು ಅಂತ ಹೇಳ್ತಾರೆ. ನನ್ಗೆ ಏನು ಹೇಳ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಅಂದರೆ ಹೊಟ್ಟೆಲಿರೋ ಮಗುನೂ ಸಹ ತಂದೆಗೆ ಪೂಜೆ ಮಾಡ್ದಂಗೆ ಆಗುತ್ತೆ. ಹಾಗಾಗಿ ಪ್ರೆಗ್ನೆಂಟ್ ಇರೋರು ಪೂಜೆ ಮಾಡಬಾರ್ದು ಅಂತ ಹೇಳ್ತಾರೆ. ಅಂದರೆ ಈ ಪೂಜೆ ಮಾಡಬೇಕಾಗಿರೋದು ಪತ್ನಿ ತನ್ನ ಪತಿಗೆ ಮಾಡುವಂಥದ್ದು. ಅಂದರೆ ಹೊಟ್ಟೆಲಿರೋ ಮಗುನೂ ಸಹಿತ ಮಾಡಿದ್ರೆ ಇಬ್ಬರು ಮಾಡ್ದಂಗೆ ಆಗುತ್ತೆ ಅಂತ ಹೇಳ್ತಾರೆ. ಇದು ಸರಿನಾ ತಪ್ಪು ನನಗೆ ಗೊತ್ತಿಲ್ಲ. ಪಾಪ ತುಂಬ ಜನ ಪ್ರೆಗ್ನೆಂಟ್ಸು ನನಗೆ ಕಮೆಂಟ್ ಮಾಡಿ ಕೇಳ್ತಾನೆ ಇದ್ರು, ಅಕ್ಕ ಮಾಡ್ಬೋದಾ ಹೇಳಿ ಪ್ಲೀಸ್ ಅಂತ. ನಿಜವಾಗ್ಲೂ ನನಗೆ ಏನು ಹೇಳಬೇಕು ಗೊತ್ತಾಗಲಿಲ್ಲ. ಆಮೇಲೆ ನಾನು ಒಬ್ಬರ ಹತ್ರ ತಿಳಿದಿರೋರ ಹತ್ರ ಕೇಳಿದೆ, ಅವರು ಪ್ರೆಗ್ನೆಂಟ್ ಇರೋರು ಮಾಡಬಾರ್ದು ಅಂತ ಹೇಳಿದ್ರು. ಮತ್ತೆ ಇನ್ನೊಬ್ರನ್ನ ಕೇಳಿದಕ್ಕೆ ಅವರು ಮಾಡ್ಬೋದು, 6 ಮಂತ್ ಆಗಿದ ಮೇಲೆ ಮಾಡಬಾರ್ದು, ಅದಕ್ಕೂ ಮುಂಚೆ ಮಾಡಿದ್ರೆ ಏನೂ ಇಲ್ಲ ಅಂತ ಹೇಳಿದ್ರು. ಅಂದರೆ ಗರ್ಭಿಣಿಯರಿಗೆ ಎದ್ದೇಳೋದಕ್ಕೆ, ಕೂತ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಅನ್ನೋದಕ್ಕೊಂದು ಕಾರಣಕ್ಕೆ ಈ ಥರ ಹೇಳಿದ್ರು ಏನೋ ನನಗೆ ಗೊತ್ತಿಲ್ಲ. ನಿಮ್ಗೆ ಯಾರಿಗಾರು ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಪಾಪ ಅವ್ರಿಗೂ ಕೂಡ ಆಸೆ ಇರುತ್ತೆ ಅಲ್ವಾ, ತನ್ನ ಗಂಡನಿಗೆ ಪೂಜೆ ಮಾಡಬೇಕು ಅಂತೇಳಿ. ಈ ದಿನ ಅಂತ ವಿಶೇಷವಾದಂಥ ದಿನ ಯಾವುದೂ ಇಲ್ಲ. ಗಂಡನಿಗೆ ತುಂಬ ಆಯಸ್ಸು, ಆರೋಗ್ಯ, ಅಭಿವೃದ್ಧಿ ಬರಬೇಕು ಅಂತ ಹೇಳಿದ್ರೆ ಈ ಪೂಜೆನ ಮಾಡಲೇಬೇಕು. ಇನ್ನು ಪೀರಿಯಡ್ಸ್ ಆಗಿರೋರು ಪೂಜೆ ಅಂತೂ ಮಾಡಬಾರ್ದು. 5 ದಿನ ಆದಮೇಲೆ ನಾವು ಯಾವುದೇ ಒಂದು ಶುಭ ಕಾರ್ಯಗಳಿಗೆ ಪೂಜೆನ ಮಾಡ್ಬೋದು. ಹೆಣ್ಣಿನ ಮಾಂಗಲ್ಯದ ಒಳಿತಿಗಾಗಿ ಕೆಲವು ನೀತಿ ನಿಯಮಗಳನ್ನ ನಾವು ಪಾಲಿಸಬೇಕಾಗುತ್ತೆ. ಗಂಡನ ಆಯಸ್ಸು, ಆರೋಗ್ಯ ಮತ್ತು ಯಶಸ್ಸಿನ ಸಂಕೇತವೇ ಈ ಮಾಂಗಲ್ಯ. ಹೆಣ್ಣು ಧರಿಸುವ 5 ಮುತ್ತುಗಳೇ ಗಂಡನಿಗೆ ರಕ್ಷಾ ಕವಚ: ಅರಿಶಿನ, ಕುಂಕುಮ, ಹೂವು, ಬಳೆಗಳು, ಮಾಂಗಲ್ಯ, ಕಾಲುಂಗುರ. ನೋಡಿರಿ ಅಲ್ವಾ ನಾವು ಯಾವ ರೀತಿ ಪೂಜೆ ಮಾಡಿದ್ವಿ ಅಂತ. ಹಾಗೆ ಒಬ್ಬೊಬ್ರು ಒಂದೊಂದು ಥರ ಹೇಳ್ತಾರೆ. ಸೊ ನಮ್ಮ ಮನಸ್ಸಿಗೆ ಯಾವುದು ಒಳ್ಳೇದು ಅನಿಸುತ್ತೆ ಅದನ್ನು ಮಾಡಿದ್ರೆ ಒಳ್ಳೇದು ಅಲ್ವಾ. ಸೊ ಎಲ್ಲರ ಮಾತನ್ನು ಕೇಳೋದಕ್ಕಿಂತ ನಮ್ಮ ಮನಸ್ಸಿನ ಮಾತು ಕೇಳಿ ನಾವು ಒಳ್ಳೆ ಕೆಲಸಗಳನ್ನ ಮಾಡಬೇಕು. ನಮಗೆ ಯಾವುದು ಒಳ್ಳೇದು ಅನಿಸುತ್ತೆ ಅದನ್ನು ನಾವು ಸ್ವೀಕಾರ ಮಾಡಬೇಕಾಗತ್ತೆ. ಇನ್ನು ಅಕ್ಕವ್ರ ಜೊತೆ ನಾವು ಮೈಸೂರಿಗೆ ಹೋಗಬೇಕಾಗಿತ್ತು. ಅಕ್ಕ ಅವರೆಲ್ಲ ಸ್ಯಾರಿ ತೊಗೋಬೇಕು ಅಂತ ಹೇಳ್ತಾ ಇದ್ರು. ಹಾಗಾಗಿ ಬಂದಿದ್ವಿ ಸುಮಂಗಲಿಗೆ. ಇಲ್ಲಿ ಬಂದ ತಕ್ಷಣ ಇಲ್ಲಿ ಅಂದರೆ ಇನ್ನೊಂದು ಸುಮಂಗಲಿ ಇದೆ, ಹೊಸದು ಒಂದು ಅಂಗಡಿ ಓಪನ್ ಮಾಡಿದಾರಂತೆ. ಸೊ ಅಲ್ಲಿಗೆ ಕರ್ಕೊಂಡೋದ್ರು. ಅವರೇ ಫ್ರೀಯಾಗಿ ವ್ಯಾನ್ನ ಮಾಡಿದ್ದಾರೆ. ಅಲ್ಲಿಗೆ ಕರ್ಕೊಂಡೋಗಿ ಬಿಟ್ಟರು. ಅಲ್ಲೂ ಹೋಗಿ ನೋಡಿದ್ವಿ, ತುಂಬ ಚೆನ್ನಾಗಿತ್ತು. ಇಲ್ಲಿಗೆ ಬಂದ ಕಸ್ಟಮರ್ಸ್ನ ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ಅಂದರೆ ಅಲ್ಲೊಂದು ಶಾಪ್ ಇದೆ, ನೋಡಿ ಅಲ್ಲಿ ಇಷ್ಟ ಆದರೆ ನೀವು ತೊಗೊಳ್ಳಿ ಅಂತೇಳಿ ಇವರೇ ಫ್ರೀಯಾಗಿನೂ ಕೂಡ ವ್ಯಾನ್ ಮಾಡಿದ್ದಾರೆ. ವ್ಯಾನಲ್ಲಿ ಹೋಗಿ ನಾವು ಮತ್ತೆ ಈ ಶಾಪ್ಗೆ ಬರ್ಬೋದು ಈ ರೀತಿಯಾಗಿ. ಸೊ ಹೋಗಿ ನೋಡೋಣ ಅಲ್ಲೂ ಹೇಗಿರುತ್ತೆ ಅಂತೇಳಿ ಹೋದ್ವಿ. ಅಂದರೆ ಇಲ್ಲಿಗೆ ಹೋಗೋಕ್ಕೂ ಮುಂಚೆನೇ ಫಸ್ಟೇ ನಾವು ಅಲ್ಲಿಗೆ ಹೊರಟೋದ್ವಿ, ನೋಡ್ಕೊಂಡು ಬರೋಣ. ಅಲ್ಲೇನಾದರೂ ಇಷ್ಟ ಆಯಿತು ಅಂದರೆ ಅಲ್ಲೇ ಪರ್ಚೇಸ್ ಮಾಡೋಣ ಅಂತೇಳಿ ಹೋದ್ವಿ. ಸೊ ಶಾಪ್ ಅಂತೂ ತುಂಬ ಚೆನ್ನಾಗಿತ್ತು, ತುಂಬ ದೊಡ್ಡದು. ಇದೇ ಮೊದಲು ನಾನು ಬಂದಿರೋದು ಇಲ್ಲಿಗೆ. ಹಾಗೆ ಒಳಗಡೆ ಹೋಗಿ ನೋಡಿದ್ವಿ, ತುಂಬ ಚೆನ್ನಾಗಿತ್ತು. ಇನ್ನೇನು ವರಲಕ್ಷ್ಮಿ ಹಬ್ಬ ಬಂತಲ್ವಾ, ಸೊ ಹಾಗಾಗಿ ಆಫರ್ಗಳು ಕೊಡ್ತಾ ಇರ್ತಾರೆ, ಒಳ್ಳೊಳ್ಳೆ ಕಲೆಕ್ಷನ್ಸ್ಗಳು ಕೊಡ್ತಾ ಇರ್ತಾರೆ. ಸೊ ಮಿಸ್ ಮಾಡ್ಕೋಬೇಡಿ, ನೀವು ಒಂದ್ಸಲ ಬಂದು ನೋಡಿ. ನೋಡ್ತಾ ಇರ್ಬೋದು, ಶಾಪ್ ಅಂತೂ ನಿಜವಲ್ಲೂ ತುಂಬ ಚೆನ್ನಾಗಿತ್ತು, ದೊಡ್ಡದಾಗಿತ್ತು. ಹಾಗೆ ಸ್ಯಾರಿಗಳೆಲ್ಲ ನೀಟಾಗಿ ಜೋಡಿಸಿದ್ರು. ಮತ್ತೆ ಇಲ್ಲಿ ಬಂದು ನೋಡೋದು, ಇಲ್ಲಿ ಟ್ರೆಂಡಿಂಗಲ್ಲಿ ನಡೀತಾ ಇದೆ ನೋಡಿ ಸ್ಯಾರಿ, ಇದೆಲ್ಲ ಇತ್ತು ಇಲ್ಲಿ. ಅಂದರೆ ನಾವೆಲ್ಲ ಒಟ್ಟಿಗೆ ಒಂದೇ ಥರ ಸ್ಯಾರಿನ ತೊಗೋಬೇಕು ಅಂತ ಅಂದ್ಕೊಂಡಿದ್ವಿ. ಅಂದರೆ ಸ್ವಲ್ಪ ಜಾಸ್ತಿ ದುಡ್ಡು ಅಂತಲೇ ಅನ್ನಿಸ್ತು. ಹಾಗಾಗಿ ಇಲ್ಲೇನು ನೋಡೋಕ್ಕೆ ಹೋಗಲಿಲ್ಲ, ಸುಮ್ಮನೆ ನೋಡ್ಕೊಂಡು ಬರೋಣ ಅಂತೇಳಿ ಬಂದಿದ್ದಾಯಿತು. ಇನ್ನು ಮತ್ತೆ ಅಷ್ಟೇ, ನಾನು ಇನ್ನು ಅಲ್ಲಿ ಹೋಗಿ ಸ್ಯಾರಿನ ಅಂದರೆ ಮತ್ತೆ ಸುಮಂಗಲಿಗೆ ಹೋಗಿ ಬೇರೆ ಸ್ಯಾರಿಗಳನ್ನ ತೊಗೊಂಡು ಬಂದ್ವಿ. ಮತ್ತು ಮನ್ನರ್ಸು ಅಂತ ಇದೆ, ಅಲ್ಲೂ ಕೂಡ ಹೋಗಿದ್ವಿ. ಅಲ್ಲೊಂದು ಸ್ವಲ್ಪ ಸ್ಯಾರಿ ಮತ್ತು ಸುಮಂಗಲಿಲೂ ಕೂಡ ಸ್ವಲ್ಪ ಸ್ಯಾರಿನ ತೊಗೊಂಡು ಬಂದ್ವಿ ಮನೆಗೆ. ಈಗ ನೋಡ್ತಾ ಇರ್ಬೋದು, ಸಿಂಪಲ್ ಸ್ಯಾರಿಗಳು ಸ್ವಲ್ಪ ಬೇಕಾಗಿತ್ತು ಅಂತೇಳಿ ಅಕ್ಕವ್ರ ಅತ್ತೆಗೆ ತೊಗೊಂಡ್ರು. ನಾವೇನು ತೊಗೊಳ್ಳಿಲ್ಲ ಈ ಸಲ, ಸುಮ್ಮನೆ ಅಕ್ಕವ್ರ ಜೊತೆ ಹೋಗಿದ್ದು ಬಂದಿದ್ದಾಯಿತು ಅಷ್ಟೇ. ಸಿಂಪಲ್ ಆಗಿರೋ ಸ್ಯಾರಿಗಳನ್ನ ತೋರಿಸ್ತಾ ಇದ್ದು ನೋಡ್ಬೋದು. ಯಾವುದನ್ನು ಕೂಡ ಓಪನ್ ಮಾಡಿ ತೋರಿಸ್ತಾ ಇಲ್ಲ, ಹಾಗೆ ತೋರಿಸ್ತಾ ಇದ್ದೀನಿ ಸಿಂಪಲ್ಲಾಗಿ. ಅಂದರೆ ಸ್ಯಾರಿಗಳೆಲ್ಲ ತುಂಬ ಚೆನ್ನಾಗಿತ್ತು. ಅಂದರೆ ಆಷಾಢ ಆಫರ್ಗಳು ಹಾಕಿರ್ತಾರೆ ಅದೇ ಥರ. ಅಂದರೆ ಯಾವಾಗಲೂ ಒಂದೇ ರೇಟ್ ಇರುತ್ತೆ, ಸ್ವಲ್ಪ ಕಮ್ಮಿನೇ ಇರುತ್ತೆ. ನಾವು ಆಷಾಢದಾಗ ಹೋದಾಗಲೂ ಅಷ್ಟೇ ಇಷ್ಟು ಚೆನ್ನಾಗಿರೋ ಸ್ಯಾರಿಗಳೇ ಇರಲಿಲ್ಲ. ಮತ್ತು ನಮ್ಮ ಅಮ್ಮನಿಗೂ ತುಂಬ ಇಷ್ಟ ಆಯಿತು ಸ್ಯಾರಿಗಳಂತೂ. ಇದೆಲ್ಲ ಸಾಫ್ಟ್, ಇದೆಲ್ಲ ನಮ್ಮ ಸಿಸ್ಟರ್ಸ್ ತೊಗೊಂಡಿರೋದು. ಎಲ್ಲ ಸೀರೆಗಳು ತುಂಬ ಇಷ್ಟ ಆಯಿತು. ಇನ್ನು ಲಾಸ್ಟ್ ನಾನು ವೀಡಿಯೋ ಮಾಡಾಕಿದ್ದಾಗಲೂ ಅಷ್ಟೇ ತುಂಬ ಚೆನ್ನಾಗಿ ವ್ಯೂಸ್ ಬಂದಿತ್ತು.
ಹಾಗೆ ನನಗೆ ಒಂಥರ ಅನ್ನಿಸ್ತು, ಅಯ್ಯೋ ಸ್ವಲ್ಪ ಸಿಂಪಲ್ ಸ್ಯಾರಿಗಳನ್ನ ನಾನು ತೋರಿಸ್ದಂಗೆ ಆಯಿತು ಜನಗಳಿಗೆ. ಎಲ್ಲರೂ ಇಷ್ಟಪಟ್ಟು ವಿಡಿಯೋನ ನೋಡಿದ್ದೀರಾ, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಅಂದರೆ ನಾವು ಸಿಂಪಲ್ ಆಗಿರೋ ಸ್ಯಾರಿಗಳನ್ನ ತೊಗೊಂಡು ಬಂದಿದ್ವಿ, ಹಾಗಾಗಿ ಅದನ್ನೇ ತೋರಿಸಿದ್ದು ನಾನು. ಅದೇ ಲಾಸ್ಟ್ ಆಷಾಢ ಆಫರ್ ಅಂತ ಹಾಕಿದ್ದೆ ಅಲ್ವಾ, ಸೊ ಅದನ್ನು. ಆಷಾಢದಲ್ಲಿ ತುಂಬ ರಶ್ ಇರುತ್ತೆ, ನೋಡೋದಕ್ಕೆ ಆಗಲ್ಲ ಸ್ಯಾರಿಗಳನ್ನ. ಇನ್ನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.